ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಚಂದದ ಅಡುಗೆ ಮನೆಯನ್ನ ಇನ್ನಷ್ಟು ಅಂದಗೊಳಿಸೋದು ಹೇಗೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಕಿಚನ್ ಅಲ್ಲಿ ಯಾವೆಲ್ಲ ರೀತಿ ಇಂಟೀರಿಯರ್ ಡಿಸೈನ್ ಮಾಡಬಹುದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ವಿ. ಬನ್ನಿ ಚರ್ಚೆನ ಮುಂದುವರ್ಸೋಣ. ಮುಖೇಶ್, ಇವಾಗ ಎಲ್ಲರೂ ಮನೆ ಕಟ್ಬಿಟ್ಟಿರ್ತಾರೆ ಅಥವಾ ಕಟ್ಟಿರೋ ಮನೆನೇ ತಗೊಂಡ್ಬಿಡ್ತಾರೆ. ಸೊ ಅವರಿಗೆ ಅಲ್ಲಿ ಆಪ್ಷನ್ ಇರಲ್ಲ, ಕಟ್ಟಿರೋ ಮನೆ ತಗೊಂಡ್ಬಿಟ್ರೆ. ಸೊ ಅವರು ಆಟ ಆಡೋದು ಹೇಗೆ ಅಂದ್ರೆ ಲೈಟಿಂಗ್ ಅಲ್ಲಿ ಯಾವ ರೀತಿ ಲೈಟ್ ಸೆಟ್ ಮಾಡೋದ್ರಿಂದ ಯಾವ ರೀತಿ ಎಫೆಕ್ಟ್ಸ್ ಬರುತ್ತೆ ಅಂತ. ಸೊ ನಾವು ಇವಾಗ ಒಂದು ಕಿಚನ್, ಇವಾಗ ಓಪನ್ ಕಿಚನ್ ಆಗಿರಲಿ ಅಥವಾ ಬೇರೆ ರೀತಿಯ ಕಿಚನ್ಸ್ ಆಗಿರಲಿ, ಲೈಟಿಂಗ್ ಯಾವ ರೀತಿ, ಲೈಟಿಂಗ್ ಬಗ್ಗೆ ಯಾವ ರೀತಿ ಫೋಕಸ್ ಆಗಬೇಕಾಗುತ್ತೆ? ಲೈಟಿಂಗ್ ಅಂದರೆ ಇವಾಗ ಟ್ರೆಂಡ್ ಇದೆ PO ಕನ್ಸಿಲ್ ಲೈಟಿಂಗ್ಸ್. ಯೂಶಲಿ ಮುಂಚೆ ಎಲ್ಲ ಟ್ಯೂಬ್ ಲೈಟ್ಸ್ ನಾರ್ಮಲ್ ಫಿಟ್ಟಿಂಗ್ಸ್ ಎಲ್ಲ ಗೋಡೆಗೆ ಹಾಕಿ ನಾರ್ಮಲ್ ಟ್ಯೂಬ್ ಲೈಟ್ ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಅದರಲ್ಲೂ ತುಂಬ ಡೆವಲಪ್ ಆಗಿದೆ, ಟೆಕ್ನಾಲಜೀಸ್ ಬಂದಿದೆ. ಪ್ಲಸ್ ನಿಮ್ಮದು ಮನೆದು ಲೈಟ್ ಬಿಲ್ ಅದು ಮಂತ್ಸಲ್ಲಿ ಇಕ್ಬಿಟ್ಟು, ಯಾಕಂದರೆ ಅದು ಅಗೇನ್ ಇಂಪಾರ್ಟೆಂಟ್ ಇದೆ. ನೀವು ಲೈಟಿಂಗು ಆಗಬೇಕು, ಅಗೇನ್ ಮಂತ್ಲಿ ಲೈಟ್ ಬಿಲ್ಲು ನಿಮ್ಮದು ಅಷ್ಟೊಂದು ರೇಸ್ ಆಗಬಾರ್ದು. ಸೊ ಇವಾಗ ಲೈಟಿಂಗಲ್ಲಿ CFL ಫಿಟ್ಟಿಂಗ್ಸ್ ಇದೆ, ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ಫಿಟ್ಟಿಂಗ್ಸು, ಅದು ತುಂಬ ಯೂಸ್ ಆಗ್ತಾಯಿದೆ. ಅದರಲ್ಲಿ ನಿಮಗೆ ಒಳ್ಳೆ ಬ್ರೈಟ್ನೆಸ್ಸು ಸಿಗುತ್ತೆ. ಪ್ಲಸ್ ನಿಮಗೆ ಮಂತ್ಲಿ ಲೈಟ್ ಬಿಲ್ ಇರೋದು, ಅದು ನಿಮಗೆ ಅಷ್ಟೊಂದು ಬಿಲ್ ಇನ್ಕ್ರೀಸ್ ಆಗಲ್ಲ ನಿಮ್ಮದು. ಆಮೇಲೆ ಇವಾಗ ಲೇಟೆಸ್ಟ್ ಟ್ರೆಂಡ್ ಇದೆ LED ಲೈಟ್ಸಲ್ಲಿ ಇದೆ. LEDs ತುಂಬ ಇವಾಗ ಈವನ್ ಗೌರ್ಮೆಂಟು ಎಲ್ಲ ಕಡೆ ಇದು LED ನ ಪ್ರಮೋಟ್ ಮಾಡ್ತಾವ್ರೆ. ಇವಾಗಿನ ಕಾಲದಲ್ಲಿ ಪವರ್ ಅಂದರೆ ತುಂಬ ಶಾರ್ಟೇಜ್ ಇರೋ ಕಾರಣ ದುಡ್ಡು ಬೇರೆ ಜಾಸ್ತಿ ಆಗ್ತಾ ಇದೆ. ಸೊ LED ಇಸ್ ಅ ವೆರಿ ಗುಡ್ ಆಪ್ಷನ್. LED ಅಲ್ಲಿ ತುಂಬ ಲೈಟಿಂಗ್ ರೇಂಜ್ ಆಫ್ ಲೈಟಿಂಗ್ಸ್ ಬಂದಿದೆ, ವೆರೈಟೀಸ್ ಇದೆ. ನಾವು ಕನ್ಸಿಲ್ಡ್ ಮಾಡ್ಬೋದು, ಗೋಡೆಗೆ ಹಾಕ್ಬೋದು. ಪ್ಲಸ್ ಲಾಟ್ ಆಫ್ ಇವಾಗ ಹ್ಯಾಂಗಿಂಗ್ ಲೈಟ್ಸ್ ಮಾಡ್ಬೋದು. ನಿಮ್ಮ ಡೈನಿಂಗ್ ಏರಿಯಾ ಇದೆ, ಡೈನಿಂಗ್ ಏರಿಯಾ ಮೇಲೆ ಹ್ಯಾಂಗಿಂಗ್ ಲೈಟ್ಸ್ ಕೊಡ್ಬೋದು. ಕಿಚನ್ ಏರಿಯಾದಲ್ಲಿ ಡೈರೆಕ್ಟ್ ಲೈಟಿಂಗ್, ಇಂಡೈರೆಕ್ಟ್ ಲೈಟಿಂಗ್, ಲಾಟ್ 100 ತುಂಬ ವೆರೈಟೀಸ್ ಅದರಲ್ಲೂ ಆಪ್ಷನ್ಸ್ ಇದೆ ನಮ್ಮ ಹತ್ರ. ಸೊ ಇವಾಗ ಇನ್ನೊಂದೇನಂದ್ರೆ ಮಾಡ್ ಕಿಚನ್ ಆ್ಯಂಡ್ ಟ್ರೆಡಿಷ್ನಲ್ ಕಿಚನ್ ಅಂತ ಇವಾಗ ತುಂಬ ಪಾಪ್ಯುಲರ್. ಕೆಲವರು ತುಂಬ ದೊಡ್ಡದಾಗಿ ಮನೆ ಕಟ್ಟಿದ್ರು ಅವ್ರದ್ದು ತುಂಬ ಟ್ರೆಡಿಷ್ನಲ್ ಆಗಿರಬೇಕು, ಎವ್ರಿಥಿಂಗ್ ಟ್ರೆಡಿಷ್ನಲ್ ಆಗಿರಬೇಕು, ನಮ್ಗೆ ಅದೇ ಇಷ್ಟ ಅಂತ ಹೇಳ್ತಾರೆ. ಸೊ ಇದ್ರ ಮಧ್ಯೆ ಡಿಫ್ರೆನ್ಸ್ ಏನಿದೆ? ಈ ಮಾಡ್ ಕಿಚನ್ಗೆ ನೀವು ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತೀರಾ? ಒಂದು ವೇಳೆ ಟ್ರೆಡಿಷ್ನಲ್ ಆದರೆ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತೀರಾ? ಮಾಡ್ ಕಿಚನ್, ಟ್ರೆಡಿಷ್ನಲ್ ಕಿಚನ್ ನಾವು ತೊಗೊಳ್ಳುವಾಗ ಮೇನ್ ಥಿಂಗ್ ಇಸ್ ನಾವು ಅಗೇನ್ ಯುಟಿಲಿಟಿ ಮೇಲೆ ತುಂಬ ಫೋಕಸ್ ಮಾಡ್ತೀವಿ. ನಿಮಗೆ ಮಾಡರ್ನ್ ಲುಕ್ ಕೊಡಬೇಕು, ಇಲ್ಲ ಟ್ರೆಡಿಷ್ನಲ್ ಲುಕ್ ಕೊಡಬೇಕು, ನಾವು ಅದು ಇಂಟೀರಿಯರ್ಸಲ್ಲಿ ಮಾಡ್ಬೋದು. ಬಟ್ ಇಂಟೀರಿಯರ್ಸಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಯಾವ ಥರ ಲ್ಯಾಮಿನೇಟ್ ಯೂಸ್ ಮಾಡ್ತೀರಾ, ಡ್ಯೂಕೋ ಯೂಸ್ ಮಾಡ್ತೀರಾ, ಯಾವ ಥರ ಎಸೆಸರೀಸ್ ಇದೆ. ನಾವು ಇವನ್ ಟ್ರೆಡಿಷ್ನಲ್ ಎಸೆಸರೀಸ್ ಇವಾಗ ಅವೈಲೇಬಲ್ ಇದೆ. ಸೊ ಆ ಥರ ಟ್ರೆಡಿಷ್ನಲ್ ಎಸೆಸರೀಸ್ ಯೂಸ್ ಮಾಡಿ ಅದನ್ನು ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಕೊಡಿ. ಪೇಂಟಿಂಗ್ ಆಪ್ಷನ್ಸ್ ಇದೆ, ಲೈಟಿಂಗ್ ಆಪ್ಷನ್ಸ್ ಇದೆ. ಸೊ ಆ ಥರ ಎಲ್ಲ ಬೇರೆ ಬೇರೆ ಟ್ರೆಡಿಷ್ನಲ್ ಆಪ್ಷನ್ಸ್ ನಿಮಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡಿ ವಿ ಕ್ಯಾನ್ ಗಿವ್ ಅ ಡೆಫಿನೆಟ್ಲಿ ಟ್ರೆಡಿಷನಲ್ ಲುಕ್ ಆಲ್ಸೋ. ಆ ಥರ ಮಾಡ್ಬೋದು, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಸೊ ಇವಾಗ ವಾಲ್ ಹ್ಯಾಂಗಿಂಗ್ಸ್ ಮೊದಲಾದರೆ ನಾವು ಬೆಡ್ರೂಮ್ಸಲ್ಲಿ ನೋಡ್ತಿದ್ವಿ, ಆಮೇಲೆ ವರಾಂಡಾಸಲ್ಲಿ ನೋಡ್ತಿದ್ವಿ. ಇವಾಗ ಕಿಚನಲ್ಲಿ ಕೂಡ ಕೆಲವೊಂದು ವಾಲ್ ಹ್ಯಾಂಗಿಂಗ್ಸ್ ಹಾಕ್ತಾರೆ, ಅದೊಂದು ಟ್ರೆಂಡ್ ಬಂದಿದೆ. ಸೊ ಇನ್ ಕೇಸ್ ನಾವು ಕಿಚನಲ್ಲೂ ಕೂಡ ವಾಲ್ ಹ್ಯಾಂಗಿಂಗ್ಸ್ ಕೆಲವೊಂದೇನ ಫಿಟ್ ಮಾಡಬೇಕು ಅಂದರೆ ಯಾವ ರೀತಿ ಪ್ರಿಫರ್ ಮಾಡ್ತೀರಿ? ಯಾವ್ದು ಚೆನ್ನಾಗಿರುತ್ತೆ ಕಿಚನ್ಸಿಗೆ? ಕಿಚನ್ಸಲ್ಲಿ ಯೂಶಲಿ ಇವಾಗ ಪ್ರಿಫರ್ ಮಾಡ್ತಾರೆ ಇಟ್ ಶುಡ್ ಲುಕ್ ಎಲ್ಲ ಕಿಚನ್ ಥರನೇ ಕಾಣಿಸ್ಬೇಕು. ಇವಾಗ ಸಿಂಪಲ್ ಟೈಲ್ಸ್ ಯೂಸ್ ಮಾಡಿದ್ರೆ ಅದರಲ್ಲಿ ಟೈಲ್ಸಲ್ಲಿ ಕಿಚನ್ ಫೋಟೋಸ್ ಇರಬೇಕು, ಪ್ಲೇಟ್ಸ್ ಫೋಟೋ ಇರಬೇಕು, ಫ್ರೂಟ್ಸ್ ಫೋಟೋ ಇರಬೇಕು. ಸೊ ಆ ಥರ ಅದರಲ್ಲಿ ಡಿಜಿಟಲ್ ಪ್ರಿಂಟಿಂಗ್ಸ್ ಇದೆ, ಡಿಜಿಟಲ್ ಪೇಂಟಿಂಗ್ಸ್ ಬಂದಿದೆ ಇವಾಗೆಲ್ಲ. ಸೊ ಅದರಿಂದ ನಾವು ಕೆಲವು ಕಿಚನ್ ಪ್ರಾಡಕ್ಟ್ಸೇ ಯೂಸ್ ಮಾಡಿ ಅದನ್ನು ಪ್ರಿಫರ್ ಮಾಡ್ತಾರೆ. ಕಿಚನ್ದೇ ಯುಟಿಲೈಸ್ ಆಗೋ ಥರ ವೆಸಲ್ಸ್ ಇದೆ, ಎಸೆಸರೀಸ್ ಇದೆ. ಸೊ ಆ ಪರ್ಟಿಕ್ಯುಲರ್ ಎಸೆಸರೀಸೇ ಪೇಂಟಿಂಗಲ್ಲಿ ಪ್ರಿಫರ್ ಮಾಡ್ತಾರೆ, ಇಲ್ಲ ವಾಲ್ ಹ್ಯಾಂಗಿಂಗ್ಸಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಇವಾಗ ನಾವು ಡೈನಿಂಗ್ ಟೇಬಲ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಸೊ ಡೈನಿಂಗ್ ಟೇಬಲಲ್ಲಿ ಏನೆಲ್ಲ ರೀತಿ ವೆರೈಟೀಸ್? ಅಂದರೆ ಮೊದಲಂದರೆ 4 ಚೇರು ಒಂದು ಸ್ಕ್ವೇರ್ ಟೇಬಲ್ ಬಂತು ಅಂದರೆ ಡೈನಿಂಗ್ ಟೇಬಲ್ ಆಗ್ತಿತ್ತು. ಇವಾಗ ವೆರೈಟೀಸ್ ಇದೆ, ಇಬ್ಬರಿಗೆ ಆಗುವಂಥದ್ದಿದೆ, ಒಬ್ಬರು ತಿನ್ನೋವಂಥದ್ದು. ಸೊ ಯಾವೆಲ್ಲ ರೀತಿ ವೆರೈಟೀಸ್, ಆಮೇಲೆ ಯಾವೆಲ್ಲ ರೀತಿ ಮಟೀರಿಯಲ್ಸ್ ಅಲ್ಲಿ ಸಿಗುತ್ತೆ ಅದು? ಡೈನಿಂಗ್ ಟೇಬಲ್ ಇವಾಗ ಮೇನ್ ಥಿಂಗ್ ಗ್ಲಾಸಲ್ಲಿ ತುಂಬ ಯೂಸ್ ಆಗ್ತಾ ಇದೆ. ಯೂಶಲಿ ಇವಾಗ ಟ್ರೆಂಡ್ ಇರೋದು ಗ್ಲಾಸಲ್ಲಿ, ಮೇಲ್ ಲೆಗ್ಸ್ ಇರುತ್ತೆ ಆ್ಯಂಡ್ ಸ್ಟ್ಯಾಂಡರ್ಡ್ ಗ್ಲಾಸ್ ಯೂಸ್ ಮಾಡ್ತಾರೆ. ಪ್ಲಸ್ ಡೈನಿಂಗ್ ಟೇಬಲ್ ಇವಾಗ ಕಿಚನಲ್ಲಿನೂ ತುಂಬ ಜನ, ಇವಾಗ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಜನ ಇರ್ತಾರೆ. ಸೊ ಅವರು ಫೋಲ್ಡಬಲ್ ಕಿಚನು ತುಂಬ ಜನ ಪ್ರಿಫರ್ ಮಾಡ್ತಾರೆ ಕಿಚನಲ್ಲೇ. ಸೊ ಅದು ನಿಮಗೆ ಸ್ಪೇಸು ಆಕ್ಯುಪೈ ಮಾಡಲ್ಲ. ನಿಮಗೆ ಯೂಸ್ ಮಾಡುವಾಗ ಯು ಕ್ಯಾನ್ ಓಪನ್ ಮಾಡಿ ಅದನ್ನು ನಾವು ಟೇಬಲ್ ಮಾಡಿ ಕಿಚನ್ ಮಾಡ್ಬೋದು, ಡೈನಿಂಗ್ ಟೇಬಲ್ ಮಾಡ್ಬೋದು. ಅಗೇನ್ ಯೂಸ್ ಬೇಡ ಅಂದರೆ ಅಗೇನ್ ಫೋಲ್ಡ್ ಮಾಡಿ ಅದನ್ನು ಗೋಡೆಗೆ ಲಾಕ್ ಮಾಡ್ಬೋದು. ಸೊ ಆ ಥರ ಆಪ್ಷನ್ಸ್ ಇದೆ. ಪ್ಲಸ್ ಕೆಲವು ಕಡೆ ಡೈನಿಂಗ್ ಟೇಬಲ್ ಸಪ್ರೇಟ್ ಆಗಿರುತ್ತೆ. ಸೊ ಅದರಲ್ಲೂ ರೌಂಡ್ ಇದೆ, ಸ್ಕ್ವೇರ್ ಇದೆ, ಬೇರೆ ಬೇರೆ ಆಪ್ಷನ್ಸ್ ಇದೆ. ಕೆಲವು ಜನ ಗ್ಲಾಸಲ್ಲಿ ಮಾಡ್ತಾರೆ, ಕೆಲವು ಜನ ಪ್ಲೈವುಡಲ್ಲಿದೆ, ವುಡ್ಡಲ್ಲಿದೆ, ಕೊರಿಯನ್ಸಲ್ಲಿದೆ. ಸೊ ಬೇಕಾದಷ್ಟು ವೆರೈಟೀಸ್ ಇದೆ. ಚೇರ್ಸಲ್ಲೂ ವೆರೈಟೀಸ್ ಬರುತ್ತೆ. ಟೇಬಲ್ ಮೇಲೆ ನಾವು ಕೆಲವು ಜನ ಇದು ರಿಮೋಟ್ ಯೂಸ್ ಮಾಡ್ತಾರೆ, ಅದು ಮೂಮೆಂಟ್ ಆಫ್ ದ ವೆಸಲ್ಸ್ ಮಾಡೋಕ್ಕೆ. ಸೊ ಆ ಥರ ತುಂಬ ಐಟಮ್ಸ್ ಇದೆ, ವೆರೈಟೀಸ್ ಇದೆ. ಸೊ ಇವಾಗ ಮೇಯ್ನ್ ಆಗಿ ಕೊನೆಯದಾಗಿ ಹೇಳೋದಂದ್ರೆ, ಒಂದು ಕಿಚನ್ ನಾವೇನಾದರೂ ಐಡಿಯಾ ಮಾಡ್ತಿದ್ದೀವಿ, ಪ್ಲಾನ್ ಮಾಡ್ತಿದ್ದೀವಿ ಅಂದರೆ ಯಾವೆಲ್ಲ ವಿಷಯದ ಬಗ್ಗೆ ನಾವು ಫೋಕಸ್ ಆಗಿರ್ಬೇಕು ಮೇಯ್ನ್ ಆಗಿ?
ಕಿಚನ್ ಪ್ಲಾನ್ ಮಾಡೋವಾಗ ಫಸ್ಟ್ ಥಿಂಗ್ ನಮಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅದರಲ್ಲಿ, ನಮಗೆ ಯಾವ ಥರ ನಮ್ಮ ರಿಕ್ವೈರ್ಮೆಂಟ್ಗೆ ಫುಲ್ಫಿಲ್ ಆಗುತ್ತೆ, ನಮಗೆ ಎಷ್ಟು ಕ್ಯಾಬಿನೆಟ್ಸ್ ಬೇಕು, ಯಾವ ಥರ ನಮಗೆ ಕಲರ್ಸ್ ಬೇಕು, ಕಲರ್ ಸ್ಕೀಮ್ ಏನಿದೆ, ಪ್ಲಸ್ ನಮಗೆ ಯಾವ ಥರ ಯೂಸರ್ ಫ್ರೆಂಡ್ಲಿ ಆಗುತ್ತೆ, ನಾವು ಚಿಮ್ನಿ ಪಾಯಿಂಟ್ಸ್ ಯಾವ ಥರ ಕೊಡ್ಬೋದು, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಯಾವ ಥರ ಕೊಡ್ಬೋದು, ಸಿಂಕ್ಸ್ ಇದೆ, ಸಿಂಕ್ಸಲ್ಲೂ ತುಂಬ ವೆರೈಟೀಸ್ ಇದೆ. ಸೊ ಯಾವ ಥರ ಸಿಂಕ್ಸ್ ನಾವು ಉಪಯೋಗಿಸ್ಬೋದು, ಏನು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ನಮಗೆ, ಗ್ರಾನೈಟ್ ಪ್ಲ್ಯಾಟ್ಫಾರ್ಮ್ ಇದೆ, ಕೊರಿಯನ್ ಪ್ಲ್ಯಾಟ್ಫಾರ್ಮ್ ಇದೆ, ಸಿಂಕ್ಸ್ ಯಾವ ಥರ ಬೇಕು ನಮಗೆ, ಸ್ಟೇನ್ಲೆಸ್ ಸ್ಟೀಲ್ ಸಿಂಕ್ಸ್ ಬೇಕು, ಕ್ಯಾರೆಸಿಲ್ ಬರುತ್ತೆ, ಮತ್ತು ಬೇರೆ ಗ್ರಾನೈಟ್ ಸಿಂಕ್ಸ್ ಬರುತ್ತೆ. ಕ್ಯಾಬಿನೆಟ್ಸ್ ನಮಗೆ ಯಾವ ಥರ ಉಪಯೋಗಿಸ್ಬೇಕು, ನಮಗೆ ಕ್ಯಾಬಿನೆಟಲ್ಲಿ ನಾವು ಯಾವ ಥರ ಅದನ್ನು ಮೋರ್ ವೆರೈಟಿ ಅದನ್ನು ನಮ್ಮ ಯೂಸರ್ ಫ್ರೆಂಡ್ಲಿ ಮಾಡ್ಬೋದು, ಯಾವ ಥರ ಸ್ಟೋರೇಜ್ ಮಾಡ್ಬೋದು. ಸೊ ಅದೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ. ಥ್ಯಾಂಕ್ ಯು ಮುಖೇಶ್, ಬ್ಯೂಟಿಫುಲ್. ಅಂದರೆ ಜನರಿಗೆ ಮೇಯ್ನಾಗಿ ಬೇಕಾಗಿರೋದೇ ಇದು. ಅಂದರೆ ಇವಾಗ ಒಂದು ಕಿಚನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಏನೆಲ್ಲ ನಾವು ಅಳವಡಿಸ್ಕೋಬೇಕು, ಹೇಗೆಲ್ಲ ಪ್ಲ್ಯಾನ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಇರ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರಿ. ಥ್ಯಾಂಕ್ ಯು ಮುಖೇಶ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಅಡುಗೆ ಮನೆಯನ್ನು ಇನ್ನಷ್ಟು ಅಂದವಾಗಿಸೋದಕ್ಕೆ ಏನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು ಅಂತ ಗೊತ್ತಾಯ್ತಲ್ಲ. ಎಷ್ಟೇ ಪುಟ್ಟದಾಗಿರಲಿ, ಎಷ್ಟೇ ದೊಡ್ಡದಾಗಿರಲಿ, ನಮ್ಮ ಆಸೆಯನ್ನು ಕೈಗೂಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳು ಇವತ್ತು ಮಾರ್ಕೆಟಲ್ಲಿವೆ. ಆದರೆ ಬಜೆಟ್ ಬಗ್ಗೆ ಯೋಚನೆ ಮಾಡಬೇಡಿ. ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗೆ ನಿಮ್ಮ ಬಜೆಟ್ಗೆ ಆಗುವಂತಹ ಸಾಕಷ್ಟು ವೆರೈಟಿ ಸಾಮಾನುಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಹಾಗಾದರೆ ಇನ್ಯಾಕೆ ತಡ, ಮಾರ್ಕೆಟಿಗೆ ಹೋಗಿ ನಿಮ್ಮ ಅಂದದ ಕಿಚನನ್ನು ಇನ್ನಷ್ಟು ಚಂದವಾಗಿ ಮಾಡ್ಕೊಳ್ಳಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.